ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುವುದಕ್ಕೆ ಕಾರಣ ಒಂದು ಮೂವರು ದೂರುದಾರರು. ಅದರಲ್ಲಿ ಬಹಳ ಪ್ರಮುಖವಾಗಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರೋದು ಒಬ್ಬ ದೂರುದಾರ, ಅದು ಸ್ನೇಹಮಯಿ ಕೃಷ್ಣ. ಅವರು ಹೈಕೋರ್ಟ್ಗೂ ಹೋಗಿದ್ದಾರೆ. ಇದು CBI ತನಿಖೆ ಆಗಬೇಕು ಅಂತ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇದೆಲ್ಲದರ ನಡುವೆ ಈಗ ಅದೇ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಓರ್ವ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸ್ನೇಹಮಯಿ ಕೃಷ್ಣ ನನಗೆ ಕಿರುಕುಳವನ್ನು ನೀಡಿದ್ದಾರೆ ಅಂತ ಹೇಳಿ. ಏನು ಕತೆ ಇದು, ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಸಿಎಂ ವಿರುದ್ಧ ದೂರುದಾರ ವಿರುದ್ಧ ಕಿರುಕುಳ ಕೇಸ್ ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧ FIR ದಾಖಲಾಗಿದೆ. ಲಾವಣ್ಯ ಎಂಬ ಮಹಿಳೆ ಕೃಷ್ಣ ವಿರುದ್ಧ ದೂರನ್ನ ನೀಡಿದ್ದಾರೆ. ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 2020ರಲ್ಲಿ ಗಂಡ ಹೃದಯಾಘಾತದಿಂದ ನಿಧನರಾದ್ರು. ಡೆತ್ ಬೆನಿಫಿಷರಿ ಹಣ ಒಡವೆ ಪಡೆಯುವ ಕೇಸ್ ಕೋರ್ಟ್ನಲ್ಲಿದೆ. ಪ್ರಕರಣ ಮುಗಿಸಿ ತಾಯಿ ಜೊತೆ ಮನೆಗೆ ಬರುವಾಗ ಅಟ್ಯಾಕ್ ಮಾಡಿದ್ರು. 18/7/2024ರಂದು ಕೋರ್ಟ್ ಮುಗಿಸಿಕೊಂಡು ಬರ್ತಾ ಇದ್ದೆ, ಸ್ನೇಹಮಯಿ ಕೃಷ್ಣ ಮತ್ತು ಟೀಮ್ನವರು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಈ ಮಹಿಳೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ FIR ಕೂಡ ದಾಖಲಾಗಿದೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ. CM ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಭಯ ಪಟ್ಟವರಲ್ಲ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೊಂದು ಭಯ ಪಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದಕ್ಕೆ ಕಾರಣ ಸ್ನೇಹಮಯಿ ಕೃಷ್ಣ, TJ ಅಬ್ರಹಾಂ. ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೇ ಒಂದು ದೂರು ದಾಖಲಾಗಿದೆ. ಅದು ಕೂಡ ಮಹಿಳೆ ಕೊಟ್ಟಂತ ದೂರು. ಲಾವಣ್ಯ ಎಂಬ ಮಹಿಳೆ ದೂರನ್ನ ದಾಖಲು ಮಾಡಿದ್ದಾರೆ. 2020ರಲ್ಲಿ ಲಾವಣ್ಯ ಅವರ ಗಂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರಂತೆ. ಡೆತ್ ಬೆನಿಫಿಷರಿ ಹಣ ಒಡವೆ ಪಡೆಯುವ ಕೇಸ್ ಕೋರ್ಟ್ನಲ್ಲಿದೆ. ಪ್ರಕರಣ ಮುಗಿಸಿ ತಾಯಿ ಜೊತೆಗೆ ಮನೆಗೆ ಬರುವಂತ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದ್ರು ನನ್ನ ಮೇಲೆ. 18/7/2024ರಂದು ಕೋರ್ಟ್ ಮುಗಿಸಿಕೊಂಡು ಬರ್ತಾ ಇದ್ದೆ, ಆಗ ಸ್ನೇಹಮಯಿ ಕೃಷ್ಣ ಮತ್ತು ಅವರ ತಂಡದವರು ಅಥವಾ ಗ್ಯಾಂಗ್ನವರು ಅಟ್ಯಾಕ್ ಮಾಡ್ತಾರೆ ನನ್ನ ಮೇಲೆ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ FIR ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಗಮನಿಸ್ತಾ ಹೋಗೋಣ. ಸ್ನೇಹಮಯಿ ಕೃಷ್ಣ ವಿರುದ್ಧ ಲಾವಣ್ಯ ದೂರನ್ನ ನೀಡಿದ್ದಾರೆ. ಅತ್ತೆ ಮಾವ, ಅತ್ತೆ ಸೋದರನ ಪರವಾಗಿ ಕೃಷ್ಣ ಇದ್ದಾರೆ. ಅವರ ಪರ ನಿಂತು ಸ್ನೇಹಮಯಿ ಕೃಷ್ಣ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ಈ ಲಾವಣ್ಯ ಅನ್ನೋ ಮಹಿಳೆ ಆರೋಪವನ್ನ ಮಾಡಿರೋದು. ಆ ಲಾವಣ್ಯ ಅವರ ಅತ್ತೆ, ಅವರ ಮಾವ, ಅತ್ತೆಯ ಸಹೋದರನ ಪರವಾಗಿ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಅಂದರೆ ಲಾವಣ್ಯ ಅವರ ವಿರುದ್ಧವಾಗಿದ್ದಾರೆ ಇವರೆಲ್ಲ. ಅವರ ಪರವಾಗಿ ನಿಂತು ನನಗೆ ಅಂದರೆ ಲಾವಣ್ಯ ಅವರಿಗೆ ಕೃಷ್ಣ, ಸ್ನೇಹಮಯಿ ಕೃಷ್ಣ ಕಿರುಕುಳವನ್ನು ನೀಡ್ತಾ ಇದ್ದಾರಂತೆ. FIR ನಲ್ಲಿ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು A4 ಆರೋಪಿಯಾಗಿದ್ದಾರೆ. ತನ್ನ ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನನ್ನ ಮೇಲೆ ನಿಂದನೆಯನ್ನ ಮಾಡಿದ್ದಾರೆ. ಲಾವಣ್ಯ ಅವರನ್ನ ಎಳೆದಾಡಿದ್ರಂತೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರಂತೆ ಆಕೆಯ ಮೇಲೆ. ನನ್ನ ಹಾಗೂ ನನ್ನ ತಾಯಿಗೆ ಜೀವ ಬೆದರಿಕೆಯನ್ನ ಕೂಡ ಸ್ನೇಹಮಯಿ ಕೃಷ್ಣ ಆ್ಯಂಡ್ ಗ್ಯಾಂಗ್ ಹಾಕಿದೆ ಅಂತ ಹೇಳಿ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಂಜನಗೂಡು ಠಾಣೆಯಲ್ಲಿ ಆಗಸ್ಟ್ 21ರಂದು FIR ಆಗಿತ್ತು. ನಂಜನಗೂಡು ಠಾಣೆಯಲ್ಲಿ ಆಗಸ್ಟ್ 21ರಂದೇ FIR ದಾಖಲಾಗಿದೆ. BNS 2023ರ ಅಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. BNS 2023ರ ಅಡಿ ಕಿಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಅಂಡರ್ ಸೆಕ್ಷನ್ 85, 126, 74, 352, 351, 79, 3 ಅಡಿ FIR ದಾಖಲಾಗಿದೆ. ಅಂದರೆ ಒಂದು ಮಹಿಳೆಯ ಮೇಲೆ ದೌರ್ಜನ್ಯ, ಅಂದರೆ ಆಕೆಯ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಆಕೆಯನ್ನು ನಿಂದಿಸಿದ್ದಾರೆ ಅಂತ ಹೇಳಿ ಈಗ ದೂರು ದಾಖಲಾಗಿದೆ.
ಸಾಕಷ್ಟು ಅನುಮಾನಗಳು ಕೂಡ ಇದ್ದಾವೆ. ಇಷ್ಟು ದಿನ ಇಲ್ಲ, ಈಗ ಯಾಕೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಆ ಮಹಿಳೆ ದೂರನ್ನು ನೀಡಿದ್ರು? ಅಂದರೆ CM ವಿರುದ್ಧವಾಗಿ ಸ್ನೇಹಮಯಿ ಕೃಷ್ಣ ದೂರು ದಾಖಲು ಮಾಡಿದ್ದಕ್ಕೆ ಈ ರೀತಿಯಾಗಿ ಏನಾದರೂ ಹೇಳಿ ಮಾಡಿಸ್ತಾ ಇದ್ದಾರಾ ಅಂತ ಹೇಳಿ ಒಂದಿಷ್ಟು ಅನುಮಾನಗಳು ಹುಟ್ಟಿಕೊಳ್ತಾ ಇದ್ದಾವೆ. ನೋಡೋಣ, FIR ದಾಖಲಾಗಿದೆ ಈಗ. ಜೊತೆಗೆ ತನಿಖೆ ಅಂತೂ ನಡೆಯುತ್ತೆ. ಅಸಲಿ ಸತ್ಯ ಯಾವುದು, ಸುಳ್ಳು ಯಾವುದು ಎಲ್ಲವೂ ಕೂಡ ಬಯಲಾಗುತ್ತೆ.